ವೆಲ್ಕಮ್ ಬ್ಯಾಕ್ ಟು ಕವಿ ರವಿ ಸವಿರುಚಿ. ಇವತ್ತು ನಾವು ಮನೆಯಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಗಟ್ಟಿಯಾದ ಮಸಾಲೆಯೊಂದಿಗೆ ನಾಲಿಗೆಗೆ ನೀರು ತರಿಸುವ ರುಚಿಯಾದ ಮಟನ್ ಕರಿ ಮಾಡುವ ವಿಧಾನವನ್ನು ನೋಡೋಣ. ಮಟನ್ ಕರಿ ರುಚಿಯಾಗಬೇಕಂದ್ರೆ ಸರಿಯಾದ ಅಳತೆ, ತಾಳ್ಮೆಯಿಂದ ಬೇಯಿಸುವ ವಿಧಾನ ಮತ್ತು ಕೆಲವು ಸಣ್ಣ ಸಣ್ಣ ಟಿಪ್ಸ್ಗಳು ತುಂಬಾ ಮುಖ್ಯ ಆಗುತ್ತೆ. ಹಾಗಾದರೆ ಸಮಯನ ವ್ಯರ್ಥ ಮಾಡದೆ ರುಚಿಯಾದ ಮಟನ್ ಕರಿ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. 1 kg ಮಟನ್ಗೆ ಲವಂಗ 6, ಚಕ್ಕೆ 2, ಏಲಕ್ಕಿ 2, ಗಸಗಸೆ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನ್, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ 4, ಬ್ಯಾಡಗಿ ಮೆಣಸಿನ್ಕಾಯಿ 4ರಿಂದ 5, ಧನಿಯಾ ಬೀಜ 1 ಸ್ಪೂನ್, ಗಸಗಸೆ ಅರ್ಧ ಸ್ಪೂನ್, ಗೋಡಂಬಿ 5ರಿಂದ 6. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ ಕಂಪ್ಲೀಟ್ ಸಿಮ್ನಲ್ಲಿರಲಿ. ನೆಕ್ಸ್ಟ್ ಅದೇ ತವಾಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿ ಹೆಚ್ಚಿಟ್ಟಂಥ ಈರುಳ್ಳಿಯನ್ನು ಈಗ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, 3/4 ಭಾಗ ಈರುಳ್ಳಿಯನ್ನು ಗ್ರೇವಿಗಾಗಿ, 1/4 ಭಾಗ ಈರುಳ್ಳಿಯನ್ನು ಸಾರು ಒಗ್ಗರಣೆಗಾಗಿ ಇಟ್ಟಿದ್ದೀನಿ. ಈಗ ಅದ್ರ ಜೊತೆ 2 ಇಂಚು ಶುಂಠಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಒಂದು ಪೂರ್ತಿ ಬೆಳ್ಳುಳ್ಳಿಯನ್ನು ಹೀಗೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಟೊಮೆಟೊ ಅಷ್ಟೇ ಹಾಕ್ಕೊಂಡು ಹುರಿತಾ ಇದ್ದೀನಿ. ಯಾವತ್ತೂ ಅಷ್ಟೇ ಚಿಕನ್ ಮಟನ್ ಕರಿಗೆ ಈ ರೀತಿ ಟೊಮೆಟೊ ಸ್ವಲ್ಪ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಒಂದು 2 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು. ನೋಡಿ, ಕ್ಲೀನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಕಪ್ನಷ್ಟು ತೆಂಗಿನಕಾಯನ್ನು, ತುರಿದ ತೆಂಗಿನಕಾಯನ್ನು ಹಾಕ್ಕೋತಾ ಇದ್ದೀನಿ. ಜೊತೆಗೆ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಹುರಿಯೋದು ಬೇಡ, ಏಕೆಂದರೆ ಕೊತ್ತಂಬರಿಯ ಘಮ ಒಳ್ಳೆ ರುಚಿಯನ್ನು ಕೊಡುತ್ತೆ. ಅದನ್ನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಸಾಕಿದು ಫ್ರೈ ಆಗಿದೆ. ಸ್ವಲ್ಪ ತಣ್ಣಗಾದ ಮೇಲೆ ಆಗಲೇ ಹುರಿದಿಟ್ಟಂಥ ಮಸಾಲೆಗಳು ಮತ್ತು ಈ ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋತೀನಿ. ಈಗ ಒಗ್ಗರಣೆಗಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. 5 ಲೀಟ್ರ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಮಸಾಲೆ ಎಲ್ಲ ಉಕ್ಕಿ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ಈ ರೀತಿ 5 ಲೀಟ್ರ್ ಕುಕ್ಕರ್ ತೊಗೋಬೇಕು. 2ರಿಂದ 3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ, ದೊಡ್ಡ ಭಾಗದ ಈರುಳ್ಳಿಯಲ್ಲಿ 3/4 ಗ್ರೇವಿಗೆ ಹಾಕ್ಕೊಂಡಿದ್ವಿ. ಈಗ 1/4 ಭಾಗ ಸಾರಿಗೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗಾದ ಮೇಲೆ 1 kg ಅಷ್ಟು ಮಟನ್ನ ಕ್ಲೀನಾಗಿ ತೊಳೆದು ಈಗ ಇದೇ ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಮಧ್ಯದಲ್ಲಿ ಒಂದು ಟಿಪ್ಸ್ ಹೇಳ್ಬಿಡ್ತೀನಿ. ಹುಳಿ, ದಾಲ್, ಸಾಂಬಾರು ಏನೇ ಮಾಡ್ತಿರಲಿ, ಅದಕ್ಕೆ ಹುಳಿ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಭಾಗ ಬೆಲ್ಲವನ್ನು ಬೆರೆಸಿ, ಸಮತೋಲನ ಆಗುತ್ತೆ ರುಚಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಯಾವತ್ತೂ ಅಷ್ಟೇ ಚಿಕನ್ ಮಟನ್ ಸಾರಿಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇತ್ತು ಅಂದರೆ ತಿನ್ನೋವಾಗ ಒಳ್ಳೆ ರುಚಿ ಕೊಡುತ್ತೆ. ಆಗ್ಲೇ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿನ ಫ್ರೈಗೆ ತೊಗೊಂಡಿದ್ವಿ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಮತ್ತು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಖಾರ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದಲ್ಲಿ ಜಾಸ್ತಿ ಹಾಕ್ಕೊಳ್ಳಿ, ಬೇಡ ಅಂದರೆ ಕಡಿಮೆ ಪ್ರಮಾಣದಲ್ಲೇ ಈ ರೀತಿಯಾಗಿ ಮಾಡಿ. ಇದನ್ನು ಈಗ ನುಣ್ಣಗೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ರುಬ್ಬಿಟ್ಟಂಥ ಗ್ರೇವಿಗೆ ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ನೀರನ್ನ ಜಾಸ್ತಿ ಹಾಕ್ಕೊಂಡಿಲ್ಲ, ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗೇ ಪ್ರೆಷರ್ ಬರೋದಕ್ಕಾಗಿ ಇಡ್ತಾಯಿದ್ದೀನಿ. ಈಗಿದು 3ರಿಂದ 4 ಪ್ರೆಷರ್ ಬರೆಸ್ತೀನಿ. ನಿಮಗೆಲ್ಲ ಗೊತ್ತು, ಮಟನ್ನ ಒಂದು 3 to 4 ಪ್ರೆಷರ್ ಬರೆಸಿದ್ದೀನಿ. ಈಗ ಬಿಸಿ ಬಿಸಿ ಮುದ್ದೆಯನ್ನು ಸಹ ಬ್ಯಾಟಿಂಗ್ ಆಗಿ ರೆಡಿ ಮಾಡ್ಕೊಂಡಾಯಿತು. ಈಗ ರುಚಿಯಾಗಿ ನಾಲ್ಗೆಗೆ ಕಿಕ್ ಕೊಡುವ ಮಟನ್ ಸಾರು ಗ್ರೇವಿ ಸಖತ್ತಾಗಿ ರೆಡಿಯಾಗಿದೆ. ಮಟನ್ ಗ್ರೇವಿ ನೋಡಿ ಎಷ್ಟು ಗಟ್ಟಿಯಾಗಿದೆ, ನಿಜವಾಗ್ಲೂ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿದೆ. ಮಟನ್ನಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇದ್ದು ಇದು ನಮ್ಮ ದೇಹದ ಸ್ನಾಯುಗಳ ಬೆಳವಣಿಗೆ ಮತ್ತು ಶಕ್ತಿಗೆ ಸಹಾಯ ಆಗುತ್ತೆ. ಇದರಲ್ಲಿ ಕಬ್ಬಿಣ ಇರೋದ್ರಿಂದ ರಕ್ತಹೀನತೆಯನ್ನು ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ. ಆದರೆ ಒಂದು ವಿಷಯ ನೆನಪಿಡಿ,
ಯಾವುದೇ ಆಹಾರದಂತೆ ಮಟನನ್ನು ಸಹ ಮಿತ ಪ್ರಮಾಣದಲ್ಲಿ ಸೇವಿಸೋದು ಮುಖ್ಯ. ಜೊತೆಗೆ ಸಾಕಷ್ಟು ತರಕಾರಿಗಳನ್ನು ಸಮತೋಲನ ಆಹಾರದೊಂದಿಗೆ ಸೇರಿಸೋದು ಉತ್ತಮ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.